ಇಸ್ ಎ ಜೆನ್ಯೂನ್ ಪ್ಲೇಯರ್. ಚೆನ್ನಾಗೈತೆ. ಅದ್ರಲ್ಲಿ ಡೆವಿಲ್ ಮೂವಿಲೂ ಮಾಡ್ತಾ ಇದ್ದಾರೆ, ಸೂಪರ್ ಆಗೈತೆ. ಒಂದು ಹಳ್ಳಿಯಿಂದ ಬಂದು ಚೆನ್ನಾಗಿ ಬೆಳೀತಾ ಇದ್ದಾನೆ, ಬೆಳೀಲಿ. ಹಳ್ಳಿ ಹುಡುಗರು ಚೆನ್ನಾಗಿರ್ಲಿ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ ಮೇಡಮ್, ಎಲ್ಲರಿಗೂ ಉರಿಸ್ತಾನ, ಚೆನ್ನಾಗಿ ಮಾತಾಡ್ತಾನ. ಬಂದ್ರೆ ಸುದೀಪ್ ಸರ್ ಬಂದಿರೋ ಸಖತ್ತಾಗಿ ಮಾತಾಡ್ತಾನ. ಗಿಲ್ಲಿ ಇಷ್ಟ, ಬಟ್ ಅವ್ನು ಓವರ್ ಆಕ್ಟಿಂಗ್. ಗಿಲ್ಲಿ ಆಟ ಅಂತ ಆಡೋದ್ರಲ್ಲೆಲ್ಲ ಏನ್ ಚೆನ್ನಾಗಿಲ್ಲ, ಬರೀ ಮಾತಾಡ್ ಚೆನ್ನಾಗಿದ್ದಾನೆ ಅಷ್ಟೇ. ಅವನು ಮಾತಾಡೋದು ಇಷ್ಟ, ಅವನು ನಗ್ಸೋದು ಇಷ್ಟ, ಅವ್ನು ಆಟ ಆಡೋದು ಇಷ್ಟ, ಅವನ್ನೆಲ್ಲ ಇಷ್ಟ. ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ, ಡೈಲಿ ನೋಡ್ತೀನಿ. ಇಷ್ಟ? ನನಗೆ ರಘು 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 ಇಸ್ ಎ ಜೆನ್ಯೂನ್ ಪ್ಲೇಯರ್. ಅವನು ಇಷ್ಟ ಆಗುತ್ತೆ. ಗಿಲ್ಲಿ ಇಷ್ಟ, ಬಟ್ ಅವ್ನು ಓವರ್ ಆಕ್ಟಿಂಗ್. ಈ ನಡುವೆ ಅವನು ತುಂಬಾ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನು ಮಾತಾಡ್ಬೇಕಂತ ಗೊತ್ತೇ ಆಗೋದಿಲ್ಲ, ಏನು ಮಾತಾಡಬೇಕು, ಹೆಂಗೆ ಮಾಡಬೇಕು. ನಾಲ್ಗೆಯಿಂದ ಬಂದಿದ್ದಾನೆ ಮುಂದೆ, ಅದೇ ಥರ ಅವ್ನು ಕಂಟಿನ್ಯೂ ಮಾಡ್ಕೊಳ್ಳೋದು ಪರವಾಗಿಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಮುಂದಕ್ಕೆ ಜಾಸ್ತಿ ಓವರಾಗಿ ಹೋಗ್ತಾ ಇದ್ದಾನೆ. ಏನ್ ಚೇಂಜ್ ಮಾಡ್ಕೋಬೇಕು? ಅಲ್ಲ, ತಮಾಷೆ ಬೇಕು, ಎಲ್ಲಿ ಎಷ್ಟು ಇರಬೇಕೋ ಅಷ್ಟು. ಆಲ್ವೇಸ್ ಇದಲ್ಲ, ಸೀರಿಯಸ್ ಆಗಿರಬೇಕು. ಪ್ರತಿ ಸಲ ಕಾಮಿಡಿ ಎಲ್ಲರೂ ತಗೊಳ್ಳೋದಿಲ್ಲ, ಜೆನ್ಯೂನ್ ಆಗಿ ಇರಬೇಕು. ಅವನ ಅಮಾಯಕ, ನಾನು ಹಳ್ಳಿ ಹುಡುಗ ಅಂದ್ಕೊಂಡು ಅದನ್ನೇ ಬಟ್ಟೆನೂ ನೆಟ್ಟಿಗೆ ಹಾಕ್ಕೊಳ್ಳಲ್ಲ, ಒಂದು ತಲೆ ಬಾಚ್ಕೊಳ್ಳಲ್ಲ. ಅವನು ಹೆಂಗನ್ರಂಗೊಳ್ಳ ಇರ್ತಾನೆ. ಅಲ್ಲಿ ಹೋದ್ಮೇಲೆ ಒಂದು ಮೇಂಟೈನ್ ಮಾಡಬೇಕು, ಅವ್ನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಎಲ್ಲರೂ ಮಾಡ್ದಂಗೆ ಅವನು ಇರಬೇಕು, ಕೆಲಸನೂ ಮಾಡಬೇಕು. ಅದರ್ವೈಸ್ ಓಕೆ, ಈಸ್ ಡೂಯಿಂಗ್ ಗುಡ್. ಬಟ್ ಕೆಲವೆಲ್ಲ ಚೇಂಜ್ ಆಗಬೇಕು. ಅಂಥ ಕಡೆ ಅದು ಆ ಪ್ಲಾಟ್ಫಾರ್ಮ್ ಸಿಕ್ಕಿರೋದೇ ಒಂದು ಅಪರೂಪ. ಆ ಪ್ಲಾಟ್ಫಾರ್ಮ್ ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಲ್ವಾ? ಹುಡುಗಿ ನನಗನ್ಸುತ್ತೆ ಈ ವಾರ ಅವನು ಯಾರು, ಅವನ ಹೆಸರು ಧ್ರುವಂತ್ ಹೋಗ್ಬೋದು ಅನಿಸುತ್ತೆ. ನೋಡೋಣ ಏನಾಗುತ್ತೆ. ಗಿಲ್ಲಿ ಆಟ ಅಂತ ಆಡೋದ್ರಲ್ಲೆಲ್ಲ ಏನು ಚೆನ್ನಾಗಿಲ್ಲ, ಬರೀ ಮಾತಲ್ಲಿ ಚೆನ್ನಾಗಿದ್ದಾನೆ ಅಷ್ಟೇನೆ. ಮಾತು ಚೆನ್ನಾಗಿ ಆಡ್ತಾನೆ, ಆಟದಲ್ಲೆಲ್ಲ ಏನು ಅಂತ ಏನು ಸ್ಪೆಷಲ್ ಏನು ಕಾಣಲಿಲ್ಲ ಅವನಿಗೆ. ಅವನಿಗೆ ಜಾಸ್ತಿ ತಗೋತಾರೆ, ಅವನಿಗೇನೇನೆ ಗ್ಲಾಸ್ ಅವನಿಗೆ ತಗೊಳ್ಳೋದು. ಅದೇನೇನೆ ಎಲ್ಲ ಓವರ್ ಆಯ್ತಾ, ಅತಿ ಆಯ್ತಾ. ಒಂದು ಕಾಮಿಡಿ ಇರಲಿ, ಕಾಮಿಡಿ ಬೇಕು, ಬಟ್ ತುಂಬ ಕಾಮಿಡಿ ಬೇಡ. ಪ್ರತಿಯೊಂದರಲ್ಲೂ ಊಟಕ್ಕೂ ಕಾಮಿಡಿ, ಮಲ್ಕೊಂಡ್ರು ಕಾಮಿಡಿ, ಎದ್ರು ಕಾಮಿಡಿ, ಗುಂಪಿದ್ರು ಕಾಮಿಡಿ, ಎಲ್ಲದಕ್ಕೂ ಕಾಮಿಡಿ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಆ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕಿತ್ತು ಅವನು. ಇನ್ನೂ ಮುಂದೆ ಬರ್ಬೋದು. ಇದರಿಂದನೇ ಜನರ ಮನಸ್ಸನ್ನ ಗೆಲ್ತಾ ಇದ್ದಾರೆ. ಎಲ್ಲ ಫ್ಯಾನ್ಸ್ ಕೂಡ ಇದಕ್ಕೋಸ್ಕರನೇ ಗಿಲ್ಲಿನ ಇಷ್ಟ ಪಡ್ತಾ ಇದ್ದಾರೆ. ಅಲ್ಲ, ಕೆಲವು ಒಂದು ವರ್ಗದವರು ಇಷ್ಟಪಡ್ಬೋದು, ಕೆಲವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಓವರ್ ಅನ್ನಿಸುತ್ತೆ, ಓವರ್ ಆಗಿರಬಾರ್ದು. ಮತ್ತು ಆ ಹುಡುಗಿ ಅವಳು ಅಕ್ಷಿತಾನೂ ಅಷ್ಟೇ, ಅವಳು ತುಂಬ ಓವರು, ತುಂಬ ಇನ್ನೋಸೆಂಟ್ ಅಂತ, ತುಂಬ ಅರ್ಚೋದು ಕಿರ್ಚೋದು ಮಾಡ್ತಾಳೆ. ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಯಾರಿಷ್ಟ ನಿಮ್ಗೆ ಅದರಲ್ಲಿ? ಏನಕ್ಕೆ ಇಷ್ಟ? ಅವನು ಎಲ್ಲರಿಗೂ ಉರಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಾವನ, ಚೆನ್ನಾಗೈತೆ. ನೋಡಕ್ಕೂ ಒಂಥರ ಮಜಾ ಇರುತ್ತೆ, ಚೆನ್ನಾಗೈತೆ. ಅದ್ರಲ್ಲಿ ಡೆವಿಲ್ ಮೂವಿಲೂ ಮಾಡ್ತಾ ಇದ್ದಾರೆ, ಸೂಪರ್ ಆಗೈತೆ. ಒಂದು ಹಳ್ಳಿಯಿಂದ ಬಂದು ಚೆನ್ನಾಗಿ ಬೆಳೀತಾ ಇದ್ದಾನೆ, ಬೆಳೀಲಿ. ಹಳ್ಳಿ ಹುಡುಗರು ಚೆನ್ನಾಗಿರ್ಲಿ. ನಾವು ಹುಟ್ಟಿ ಹಳ್ಳಿಯಿಂದ ಬಂದು ಬೆಂಗಳೂರು ಬೆಳೀತಾ ಇದೀವಿ. ಹಳ್ಳಿ ಹುಡುಗರು ಚೆನ್ನಾಗಿರ್ಬೇಕು ಮೇಡಮ್ ಯಾವತ್ತಿದ್ರು. ಇವಾಗ ರಘು ಮತ್ತೆ ಗಿಲ್ಲಿ ಮೊದಲು ಅಷ್ಟು ಕ್ಲೋಸ್ ಆಗಿದ್ರು, ಇವಾಗ ಅವ್ರ ಮಧ್ಯೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ರಿಲೇಶನ್ಶಿಪ್. ಅದು ಏನಿಸುತ್ತೆ, ಏನಕ್ಕೆ ಆಗ್ತಾ ಇರ್ಬೋದು? ಅಲ್ಲಿರೋರು ಏನೋ ಮಾಡ್ತಿರ್ಬೋದು, ಅದಕ್ಕೋಸ್ಕರ ಆಯ್ತಾ ಇರ್ಬೋದು ಜಗಳ ಮೇಡಮ್, ಅಷ್ಟೇ ಮೇಡಮ್. ಟೋಟಲ್ ಆಗಿ ಬಿಗ್ ಬಾಸ್ ಏನು ಹೇಳ್ತೀರಾ? ಬಿಗ್ ಬಾಸ್ ಇನ್ನೂ ಯಾವ ಥರ ಏನೋ ಚೇಂಜ್ ಆಗಬೇಕಾ? ಏನು ಬೇಡ ಮೇಡಮ್, ಚೆನ್ನಾಗಿ ನಡೀತೈತೆ, ಹಿಂಗೆ ಚೆನ್ನಾಗಿರಲಿ. ಗಿಲ್ಲಿ ಆಡ್ದಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ ಮೇಡಮ್, ಎಲ್ಲರಿಗೂ ಉರಿಸ್ತಾನ, ಚೆನ್ನಾಗಿ ಮಾತಾಡ್ತಾನ. ಬಂದ್ರೆ ಸುದೀಪ್ ಸರ್ ಬಂದಿರೋ ಸಖತ್ತಾಗಿ ಮಾತಾಡ್ತಾನ, ಸೂಪರಾಗಿ ಮಾತಾಡ್ತಾನ. ಅಲ್ಲಿರೋರ್ಗೆ ಎದ್ದು ಕರೆಕ್ಟಾಗಿ ಮಾತಾಡ್ತಾನ, ರಿಪೀಟ್ ಮಾತು ಕೊಡ್ತಾನೆ. ಅದೊಂದು ಇಷ್ಟ ಮೇಡಮ್. ಅವ್ನ ಗೇಮ್ ಎಲ್ಲ ಹೆಂಗೆ ಅನ್ಸುತ್ತೆ? ಸೂಪರ್ ಚೆನ್ನಾಗಿ ಆಡ್ತಾನೆ ಮೇಡಮ್. ಅಂದ್ರೆ ಮನೆಯವರೆಲ್ಲ ಅದೇ ವಿಚಾರ ತೊಗೊಂಡ್ರೆ ನಿನ್ ಗೇಮೇ ಆಡಲ್ಲ ಅನ್ನೋ ವಿಚಾರಕ್ಕೆ ಜಗಳ ಆಡ್ತಿರ್ತಾರಲ್ವಾ? ಚೆನ್ನಾಗಿ ಆಡ್ತಾನೆ ಮೇಡಮ್, ಬೇರೆಯವ್ರು ಏನಾರು ಹೇಳ್ಕೋಬೋದು, ಅವ್ನು ಸೂಪರಾಗಿ ಆಡ್ತಾವನ. ಹಾಂ, ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಎಲ್ಲ ಬರಲ್ಲ ಮೇಡಮ್. ನೋಡ್ತೀವಮ್ಮ. ನಮಗೆ ಗಿಲ್ಲಿ ಅಂದ್ರೆ ಇಷ್ಟಮ್ಮ. ಇಲ್ಲಿನೂ ಬಂದೆ, ಸ್ಕೂಲ್ ಹತ್ರ ಬಂದಿದ್ದ ಅವರು, ನಮ್ಮ ಮೊಮ್ಮಗ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಅವರು ಅಂದ್ರೆ ತುಂಬ ಇಷ್ಟ ನಮಗೆ. ಏನಕ್ಕೆ ಇಷ್ಟ? ಅವನು ಮಾತಾಡೋದು ಇಷ್ಟ, ಅವನು ನಗ್ಸೋದು ಇಷ್ಟ, ಅವನು ಆಟ ಆಡೋದು ಇಷ್ಟ, ಅವನ್ನೆಲ್ಲ ಇಷ್ಟ. ಇವಾಗ ಮನೆಯವ್ರ ಜೊತೆ ಇರೋದು ಕರೆಕ್ಟ್ ಆಗಿದೆಯಾ? ಅವ್ನು ಚೆನ್ನಾಗಿದ್ದಾನೆ, ಚೆನ್ನಾಗಿ ಆಟ ಆಡ್ದ. ಅವ್ನು ಗೆದ್ಬೇಕಂತ ಅನ್ಕೊಂಡಿದೀವಿ. ಮುಂದೆ ಏನೈತೆ ದೇವ್ರಿಗೆ ಬಿಟ್ಟಿದಮ್ಮ. ಅವನು ಮನೆಯಲ್ಲಿ ಇವಾಗ ನಡ್ಕೋತಾ ಇರೋದಕ್ಕೆ ಮನೆಯವರೆಲ್ಲ ಅವನಿಗೆ ಬೈತಾ ಇದಾರಲ್ವಾ? ಬೈತಾ ಇದಾರಮ್ಮ. ಅಲ್ಲಿ ಆಟದಾಗ ಏನು ಪ್ರಾಬ್ಲಮ್ ಅದು ಗೊತ್ತಿಲ್ಲ, ಆದರೆ ಬೈತಾ ಇದ್ದಾರೆ. ನಮಗೆ ಕೇಳಿದ್ರೆ ನಮಗೂ ಒಂಥರ ಬೇಜಾರಾಗ್ತದೆ. ಅಂದರೆ ಗಿಲ್ಲಿ ಒಳ್ಳೆಯವನೇ ಅಂತ ಅನ್ನಿಸ್ತಾ ಇದೆ. ಇವತ್ತು ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ಅದು ಯಾರು ಹೋಗ್ತಾರಂತ ಗೊತ್ತಿಲ್ಲಮ್ಮ. ಗಿಲ್ಲಿ ಹೋಗ್ತಾರಂತ ಅನ್ಕೊಂಡಿರಿ, ಏನೋ ಹೋಗಲ್ಲ, ಅವನು ಇರ್ತಾನೆ. ಹೌದು.
ಓಕೆ ಅಂದ್ರೆ ಇವಾಗ ಅಲ್ಲಿರೋರಲ್ಲಿ ಯಾರು ಅಷ್ಟು ಚೆನ್ನಾಗಿ ಗೇಮ್ ಆಡ್ತಾ ಇಲ್ಲ ಗೇಮ್ ಆಡ್ತಾ ಇಲ್ಲ, ಎಲ್ಲ ತರಲೆಗಳು ಮಾಡ್ತಾ ಇದಾರಮ್ಮ. ಅದು ಕಾಣಿಸ್ತು ಟಿವಿನಲ್ಲಿ ನೋಡ್ತಾ ಇರ್ತೀವಿ. ಗೆಲ್ಲ ಗಿಲ್ಲಿ ಮೇಲೆ ಎತ್ತು ಹಾಕ್ತಾ ಇದ್ದಾರೆ, ನೋಡಬೇಕು. ಗಿಲ್ಲಿಗೆ ಏನ್ ಹೇಳ್ತೀರಾ? ಗಿಲ್ಲಿಗೆ ನಾನು ಗೆದ್ಬೇಕಂತ ಅಂತೀನಮ್ಮ. ಅವ್ನು ಗೆದ್ದು ಹೊರಗೆ ಬರ್ರಿ ಅಂತ ಅಂತೀನಿ.